ಹಲೋ ಹಾಯ್ ಎಲ್ಲರಿಗೂ ಟ್ರೇಡ್ ವಿತ್ ಡ್ರೀಮ್ಸ್ ಆನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಫ್ಟಿಯಲ್ಲಿ ಡ್ರೀಮ್ಸ್ ಆನ್ ಇಂಡಿಕೇಟರ್ ಯಾವ ಥರ ಟ್ರೇಡ್ಸ್ ಕೊಟ್ಟಿದೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಅನಾಲಿಸಿಸ್ ಮಾಡ್ತೀನಿ. ಸೊ ಮೊದಲೇದ ಮೇಲೆ ಬೆಳಿಗ್ಗೆ ಏನಾಯ್ತು ಅಂದರೆ ಗ್ಯಾಪ್ ಡೌನ್ ಆಯಿತು ಮಾರ್ಕೆಟ್, ನೋಡಿ ಗೊತ್ತಿದೆ. ಸೊ ಮಾರ್ಕೆಟ್ ಏನಾಗುತ್ತೆ, ನಾರ್ಮಲ್ ಪ್ರೀವಿಯಸ್ ಕ್ಲೋಸಿಂಗ್ ಇದೆ ಎಷ್ಟಿಗಂದ್ರೆ 24,350 ನಿಯರ್ ಬೈ 350 ಕ್ಲೋಸಿಂಗ್ ಇತ್ತು. ಸೊ ಏನಾಗುತ್ತೆ, ಬೆಳಗ್ಗೆ ಸೋಮವಾರ ಇವತ್ತು ಮಾರ್ಕೆಟ್ ಓಪನ್ ಆಗಿತ್ತು ತಕ್ಷಣ ಒಂದು ಎಷ್ಟು ಪಾಯಿಂಟ್ ಅಂದರೆ 350, ಓಕೆ 150 ಪಾಯಿಂಟ್ಗೆ ಗ್ಯಾಪ್ ಡೌನ್ ಆಗಿದೆ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ, ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಿದ್ದೆ. ಏನಾಗುತ್ತೆ, ನಾರ್ಮಲ್ಲು ಒಂದು 15 ಮಿನಿಟ್ಸ್ ಯೂಶಲಿ ಟ್ರೇಡ್ ಮಾಡಲ್ಲ, ವೆಯ್ಟ್ ಮಾಡ್ತಿದ್ದೆ. ಏನಾದ್ರು ರೀಟ್ರೇಸ್ಮೆಂಟ್ ಒಂದು ಟ್ರೇಡ್ ಹೋಗೋಣ ಅಂತ. ಸೊ ಇಲ್ಲಿ ಯೂಶಲಿ ರೀಟ್ರೇಸ್ಮೆಂಟ್ ಬಂದಿಲ್ಲ. ನಿಮಗೇನೋ 6 ಅವರ್ಸ್ ಒಂದೊಂದ್ಸಲಿ ಒಂದು ರೀಟ್ರೇಸ್ಮೆಂಟ್ ಬಂತು, ಆಯಿತಾ. ರಿಟ್ರೇಸ್ಮೆಂಟ್ ಈ ಕ್ಯಾಂಡಲ್ ಬಂತು, ಆಯಿತಾ. ಈ ಕ್ಯಾಂಡಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಒಂದು ಟ್ರೇಡ್ ಮಾಡಿ ಸ್ಕ್ಯಾಲ್ಪಿಂಗ್ ಮಾಡಿದೆ. ಸೊ ಅಲ್ಲೊಂದು ಟ್ರೇಡ್ ಮುಗೀತು, ಮತ್ತೆ ವೆಯ್ಟ್ ಮಾಡ್ತಿದ್ದೆ. ಮತ್ತೆ ಫಸ್ಟ್ ಕ್ಯಾಂಡಲ್ ಇಲ್ಲಿ ಟಚ್ ಆಯಿತು. ಸೊ ವೆಯ್ಟ್ ಮಾಡ್ತಿದ್ದೆ, ಬಿಕಾಸ್ ಏನಾಗುತ್ತೆ ಇಲ್ಲಿ ನನಗೆ ಲಾಜಿಕ್ ಏನಂದರೆ ಇಲ್ಲಿ ಟಚ್ ಆಯ್ತಲ್ವ. ಸೊ ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ಸ್ ಬರ್ತಿದ್ದು, ಬೈಯಿಂಗ್ ಕ್ಯಾಂಡಲ್ಸ್ ಬಂದೆ, ಮತ್ತೆ ರಿವರ್ಸಲ್ಲಿ ಹೋಗೋದನ್ನು ಕನ್ಫರ್ಮೇಷನು. ಇಲ್ಲಿ ರಿವರ್ಸಲ್ಲಿ ಇಲ್ಲೇ ಹೋಗ್ಬೋದಾಯ್ತು, ಬಟ್ ಇಲ್ಲಿ ಹೋಗೋಕೆ ಏನಾಗುತ್ತೆ, ನಮ್ಗೆ 6 ಅವರ್ಸಲ್ಲಿ ಝೋನ್ ಸಪೋರ್ಟ್ ಇತ್ತು. ಸೊ ಅದರಿಂದ ಇಲ್ಲಿ ಟ್ರೇಡ್ ಮಾಡಿದೆ, ಓಕೆ. ಈ ಟ್ರೇಡು ಅಲ್ಲಿ ವೆಯ್ಟ್ ಮಾಡಿದೆ. ಫಸ್ಟ್ ಕ್ಯಾಂಡಲ್ ಒಂದು ರಿಟ್ರೇಸ್ಮೆಂಟ್, ಫಸ್ಟ್ ಕ್ಯಾಂಡಲ್ ಟಚ್ ಆಯಿತು, ಮತ್ತು ಇನ್ನೊಂದು ರಿಟ್ರೇಸ್ಮೆಂಟ್ ಕಾಯ್ತಿದ್ದೆ, ಆಯಿತಾ. ಇದು ಪ್ರಾಪರಾಗಿ ಏನಾಗುತ್ತೆ, ವಿಕ್ ಮಾಡ್ತಲ್ವ. ಸೊ ವಿಕ್ ಮಾಡಿದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ, ಆಯಿತಾ. ವಿಕ್ ಮಾಡಿದಾಗ ಸ್ವಲ್ಪ ಅವಾಯ್ಡ್ ಮಾಡಿ ಟ್ರೇಡ್ಸ್ನ. ಸೊ ಪ್ರಾಪರಾಗಿ ಒಂದು ಕ್ಯಾಂಡಲ್ ಮಾಡಿಬಿಡಲಿ, ಐದರ್ ಈ ಥರ ಕ್ಯಾಂಡ್ಲು, ಐದರ್ ನೋಡಿ ಈ ಥರ ಕ್ಯಾಂಡಲ್ ಒಂದು ಕ್ಯಾಂಡಲ್ ಮಾಡಿಬಿಡಲಿ. ಸೊ ವೆಯ್ಟ್ ಮಾಡ್ತಿದ್ದೆ. ಸೊ ನಮ್ಗೆ ಇಲ್ಲಿ ಪ್ರಾಪರಾಗಿ ಏನೋ ಎಂಟ್ರಿ ಸಿಕ್ತು. ಸೊ ಇಲ್ಲಿಗೆ ಏನಾಗುತ್ತೆ, ಸ್ಲೋ ಮೂಮೆಂಟ್ ಇತ್ತು. ಸೊ ಮೇಲೆ ಕೆಳಗಡೆ ತುಂಬ ಏನಾಗುತ್ತೆ 6 ಅವರ್ಸ್ ಒಂದು ಇಲ್ಲೆಲ್ಲೋ ಟಾರ್ಗೆಟ್ ಇತ್ತು, ಇಲ್ಲಿ 6 ಅವರ್ಸ್ ಒಂದು ಇಲ್ಲಿತ್ತು. ಸೊ ನಾನು ಇಲ್ಲಿಗೆ ಟ್ರೇಡ್ನ ಕ್ಲೋಸ್ ಮಾಡಿದೆ. 2 ಟ್ರೇಡ್ ಆಯಿತು. ಸೊ 3ನೇ ಟ್ರೇಡ್ ಮಾಡಂದರೆ ಆಗ ನಾನು ಮಾರ್ಕೆಟಲ್ಲಿ ಔಟ್ ಸೈಡ್ ಇದ್ದೆ. ಸೊ ಈಗ ಬಂದು ನೋಡಿದೆ ಏನಾಗ ಒಳ್ಳೆ ಮೂಮೆಂಟ್ ಕೊಟ್ಟಿದೆ, ಆಯಿತಾ. ಸೊ ನೋಡಿ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಟ್ರೇಡ್ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ತೊಗೊಂಡು ಪ್ರಾಪರ್ ಕ್ಯಾಂಡಲ್ ಇಲ್ಲಿ ಈ ಥರ ವಿಕ್ ಏನು ಮಾಡಲಿಲ್ಲ, ಇಲ್ಲಿ ಮಾಡಿದೆಯಲ್ವಾ, ಈ ಥರ ವಿಕ್ಕು ಮಾಡಿಲ್ಲ. ಸೊ ಇಲ್ಲಿ ಈ ಥರ ವಿಕ್ ಮಾಡಿಲ್ಲ. ಸೊ ಪ್ರಾಪರ್ ಕ್ಯಾಂಡಲ್ ಆಯಿತು, ಇಲ್ಲಿ ಪ್ರಾಪರ್ ಗ್ರೀನ್ ಕ್ಯಾಂಡಲ್ ಬಂತು. ಸೊ ಇಲ್ಲಿ ಟ್ರೇಡ್ ತೊಗೊಂಡಿದ್ರೆ ಒಳ್ಳೆ ಮೂಮೆಂಟ್ ಇತ್ತು, ಪ್ರೀಮಿಯಮ್ಮು ನೋಡಿದ್ರೆ ಒಳ್ಳೆ ಮೂಮೆಂಟ್ ಕೊಟ್ಟಿದೆ. ಇಷ್ಟ ನೋಡಿ, ಬೇರೆ ಏನೂ ಲಾಜಿಕ್ ಇಲ್ಲ ಇಲ್ಲಿ. ಝೋನ್ ಹತ್ರ ಬಂದಾಗ ನಾನು ಟ್ರೇಡ್ ತೊಗೊತಾ ಇದ್ದೀನಿ. ಝೋನ್ ಹತ್ರ ಬರಬೇಕು, ಅಲ್ಲಿ ಪ್ರಾಪರ್ ಕ್ಯಾಂಡಲ್ ಫಾರ್ಮೇಷನ್ ಆಗಬೇಕು, ಆಯಿತಾ. ಪ್ರಾಪರ್ ಕ್ಯಾಂಡಲ್ ಫಾರ್ಮೇಷನ್ ಅಂದರೆ ನಮಗೆ ವಿಕ್ ಮಾಡಬಾರ್ದು. ಯಾಕಂದರೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಇಲ್ಲಿ ಬಂದಾಗ ಏನಾಗುತ್ತೆ, ಇಲ್ಲಿಗೆ ಕೆಳಗಡೆ ಕಡಿಮೆ ವಿಕ್ ಇರಬೇಕು. ಬೈಯಿಂಗ್ ಸೈಡ್ ಬಂದರೆ ರೆಡ್ ಕ್ಯಾಂಡಲ್ ಮಾಡಿದರೆ ಇಲ್ಲಿ ಕಡಿಮೆ ವಿಕ್ ಇರಬೇಕು. ಅವ್ರಿಗೆ ವಿಕ್ ಇಲ್ದಿದ್ರೆ ಇನ್ನೂ ಒಳ್ಳೆಯದು. ನೋಡಿ ಇದು ಒಳ್ಳೆ ಕ್ಯಾಂಡಲ್, ಇದು ಪ್ರಾಪರ್ ಕ್ಯಾಂಡಲ್. ಬೈಯರ್ಸ್ ಎಲ್ಲ ಬಂದರು, ಮೇಲೆ ಎತ್ಕೊಂಡು ಹೋದರು. ಇಲ್ಲಿ ಕೆಳಗಡೆ ಟ್ರೇಡಕ್ಕೆ ಬಂದರು, ಏನಾಗ ರೀಟ್ರೇಸ್ಮೆಂಟ್ ಇಲ್ಲೇ ಸ್ವಲ್ಪ ಜನ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರು, ಮತ್ತೆ ಪುಷ್ ಅಪ್ ಆಯಿತು. ಇಲ್ಲೂ ಅಷ್ಟೇ ನೋಡಿ, ಇಲ್ಲೆಲ್ಲ ಮೇಲೆ ತಕ್ಕ ನೋಡಿದರೆ ಆಗಲಿಲ್ಲ. ಸೊ ಏನಾಯಿತು, ಪ್ರಾಪರ್ ಕ್ಯಾಂಡಲ್ ಬಂತು, ಎಲ್ಲ ಸೆಲ್ಲರ್ಸ್ ಎಲ್ಲ ಬಂದರು, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಾರ್ಕೆಟ್. ಇಲ್ಲಿ ನೋಡಿ, ಇಲ್ಲಿ ಬಂದು ಸಡನ್ನಾಗಿ ರಿವರ್ಸಲ್ ಆಗಿದೆ. ಸೊ ಈ ಥರ ಏನಾಗುತ್ತೆ, ಕಂಪ್ಲೀಟಾಗಿ ಯಾವತ್ತು ಝೋನು 1 ಟ್ರೇಡ್ 2 ಟ್ರೇಡ್. ನೀವು ನಾರ್ಮಲಾಗಿ ನೀವು ಇದು ಯೂಸ್ ಮಾಡಿದರೆ, ಅದಾದ 6 ಅವರ್ಸ್ ಯೂಸ್ ಮಾಡಿದರೆ ಇಲ್ಲೊಂದು ಟ್ರೇಡ್ ಸಿಕ್ಕಿದ್ದು. ಸೊ ಇಲ್ಲೊಂದು ಟ್ರೇಡು, ಆಯಿತಾ. ಸೊ ಅದೇನಾಗುತ್ತೆ, 6 ಅವರ್ಸ್ ನಾನೇನು 6 ಅವರ್ಸ್ ಝೋನ್ ಏನಾಗುತ್ತೆ ಸ್ಕ್ಯಾಲ್ಪಿಂಗ್. 6 ಅವರ್ಸ್ ಝೋನ್ ಏನಾಗುತ್ತೆ ಟಾರ್ಗೆಟ್ ಝೋನಾಗಿ. ಇಲ್ಲಿ ಎಂಟ್ರಿ ತೊಗೊಂಡಾಗ ನಿಮ್ಗೆ ಒನ್ ಡೇ ಝೋನು ಓಕೆ. ಆ್ಯಂಡ್ ನೀವೇನೋ ಟಾರ್ಗೆಟ್ ಯೂಸ್ ಮಾಡ್ತೀವಿ, ಟಾರ್ಗೆಟ್ ಮಾಡ್ತಿದ್ದೆ, ಎಲ್ಲರೂ ಟಾರ್ಗೆಟ್ ಅಂದರೆ 6 ಅವರ್ಸ್ ಝೋನ್ಗೆ ಟಾರ್ಗೆಟ್ ಇಡ್ಬೋದು. ಅವ್ರು ನೀವು ಎಲ್ಗೂ ಹೋಲ್ಟ್ ಮಾಡ್ತೀವಿ, ಒನ್ ಡೇ ಝೋನಲ್ಲಿ ಒನ್ ಡೇ ಝೋನ್ ಇದೆಯಲ್ವ, ಟೈಮ್ ಝೋನ್ ಇದೆಯಲ್ಲ, ಇದು ಬೆಸ್ಟು. ಸೊ ನಮಗೆ ಅದು ಕನ್ಫ್ಯೂಷನ್ ಇರೋಲ್ಲ. 1 or 2 ಟ್ರೇಡ್ 1 or 2 ಟ್ರೇಡ್ ಸಿಗುತ್ತೆ, ಟಾರ್ಗೆಟ್ನ ಬುಕ್ ಮಾಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. 6 ಅವರ್ಸು ಒಂದು 2-3 ಟ್ರೇಡ್ ಎಕ್ಸ್ಟ್ರಾ ಕೊಡುತ್ತೆ. ಸ್ವಲ್ಪ ನಮಗೇನಾಗುತ್ತೆ, ಮೈಂಡ್ ಒಂಥರ ಡಿಸ್ಟರ್ಬ್ ಆಗಿಬಿಡುತ್ತೆ. ಸೊ 1 ಡೇ ಯೂಸ್ ಮಾಡಿದ್ರೆ ತುಂಬ ಬೆಟರಾಗಿ ಯೂಸ್ ಮಾಡಿದ್ರೆ 6 ಅವರ್ಸ್ ಯೂಸ್ ಮಾಡಿ ಸ್ಕ್ಯಾಲ್ಪಿಂಗ್ ಅದು ನೋಡಿಸ್ಬಿಡ್ತೀನಿ. 6 ಅವರ್ಸ್ ಯಾವ ಥರ ಇದಾಗಿದೆ ಅಂತ ನೋಡಿ. 6 ಅವರ್ಸು ಹಾಕ್ಕೊತಾ ಇದ್ದೀನಿ ಟೈಮ್ ಫ್ರೇಮಲ್ಲಿ. ನೋಡಿ ಇಲ್ಲಿ 6 ಅವರ್ಸ್ ಒಂದು ಟೀಮ್ ಝೋನ್ 2 ಹಾಕ್ಕೊಂಡು 6 ಅವರ್ಸ್ ಬಂದಿದೆ. 6 ಅವರ್ಸ್ ಬಂದಿದೆ ನೋಡಿ. ಇಲ್ಲಿ ಝೋನ್ಸ್ ಇಲ್ಲ, ಲೈನ್ಸ್ ಇದೆ. ನಾನು ಝೋನ್ಸ್ನ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಬೋದಾಗತ್ತೆ. ನೋಡಿ ಇಲ್ಲೊಂದು ಲೈನ್ಸ್ ಅಂತ ಇದೆ, ನನಗೆ ಝೋನ್ಸ್ ಬೇಕಂದ್ರೆ ಝೋನ್ಸು ನೋಡಿ. 2 ಮ್ಯಾಚ್ ಆಯಿತು ಇಲ್ಲಿ. 6 ಅವರ್ದು ಮ್ಯಾಚ್ ಆಯಿತು, 1 ಡೇದು ಮ್ಯಾಚ್ ಆಯಿತು. ಸೊ ರಿವರ್ಸಲ್ ಆಯಿತು. ನೋಡಿ 6 ಅವರ್ ಮ್ಯಾಚ್ ಆಯಿತು, 1 ಡೇದು ಮ್ಯಾಚ್ ಆಯಿತು, ಬೂಮ್ ಆಯಿತು. ಇಷ್ಟೇ ಆಯಿತಾ. 2 ಮ್ಯಾಚ್ ಆದಾಗ ನೋಡಿ ಸೂಪರ್. ನೋಡಿ ಇಲ್ಲೂ ಅಷ್ಟೇ ನೋಡಿ. ಸೊ ಈ ಥರ ಏನಾಗುತ್ತೆ, ನಿಮಗೆ ಲಾಜಿಕಲ್. ನನಗೆ 6 ಅವರ್ಸು 1 ಡೇ ಟೈಮ್ ಫ್ರೇಮ್, ಬಟ್ ಎಂಟ್ರಿಗೆ ಮಾತ್ರ 1 ಡೇ ನೋಡಿ, ಆಯಿತಾ. 2 ಓವರ್ಲ್ಯಾಪ್ ಆಗಿದ್ರೆ ಒಳ್ಳೆ ಟ್ರೇಡ್ಸ್ ಕೊಡ್ತದೆ ನೋಡಿ. ಇಲ್ಲೂ ಓವರ್ಲ್ಯಾಪ್ ಆಗಿ ಒಳ್ಳೆ ಟ್ರೇಡ್, ಇಲ್ಲೂ ಓವರ್ಲ್ಯಾಪ್ ಆಗಿ ನೋಡಿ, ಇಲ್ಲೂ ಅಷ್ಟೇ, ಆಯಿತಾ. ಒಳ್ಳೆ ಟ್ರೇಡ್ಸ್ ಕೊಡೋದು ನೋಡಿ. ಇಲ್ಲೂ ಆಯ್ತು ನೋಡಿ, ನಿಯರ್ ಬೈ ಇಲ್ಲೂ ನೋಡಿ. ಸೊ ಈ ಥರ ಏನಾಗುತ್ತೆ ನೋಡಿ, ಇಲ್ಲಿ 2 ಓವರ್ಲ್ಯಾಪ್ ಆಯ್ತು ನೋಡಿ, ಇಲ್ಲೂ ಅಷ್ಟೇ. ಈ ಥರ ಏನಾಗುತ್ತೆ, ಒಳ್ಳೆ ಟ್ರೇಡ್ಸ್ ಕೊಡುತ್ತೆ. ಬಟ್ ನಾನೇನು ಮಾಡ್ತೀನಿ ಅಂದರೆ, 1 ಡೇಗೆ ಎಂಟ್ರಿಯಾಗಿ ತೊಗೊತೀನಿ. ಆ್ಯಂಡ್ 6 ಅವರ್ ನೋಡಿ, ಇಲ್ಲಿ ಎಂಟ್ರಿ ತೊಗೊಂಡ್ರೆ ಇಲ್ಲಿ ಟಾರ್ಗೆಟ್ ಇಡ್ತೀನಿ ಅಷ್ಟೇ. ಸೊ 1 ಡೇ ಝೋನಲ್ಲಿ ಎಂಟ್ರಿ ತೊಗೊತೀನಿ, 6 ಅವರ್ಸ್ ಒಂದು ಟೈಮ್ ಫ್ರೇಮಲ್ಲಿ ಎಕ್ಸಿಟ್ ಆಗಬೇಕು. ಅದು ಟಾರ್ಗೆಟ್ ಇಲ್ಲಿ ಫಿಕ್ಸ್ ಮಾಡ್ತಿದ್ದೆ. ಇದಕ್ಕಿಂತ ಎಷ್ಟು ಮೇಲೆ ಕೊಟ್ಟರು ಇಲ್ಲ, ಆಯಿತಾ. ಇಲ್ಲಿ ತೊಗೊಂಡಿದ್ರೆ ನಾನು ಇಲ್ಲಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಿದ್ದೆ, ಆಯಿತಾ. ಇಲ್ಲವ್ರಿಗೂ ಹೋಲ್ಡ್ ಮಾಡ್ತಿದ್ದಿಲ್ಲ. ಸೊ ಹೋಲ್ಡ್ ಮಾಡೋರು ಮಾಡ್ಬೋದಾಗತ್ತೆ, ಯಾಕೆ ಪ್ರಾಪರ್ ಒಂದು ಗ್ರೀನ್ ಸ್ಟ್ರಾಂಗಾಗಿ ಬರ್ತಿದೆಯಲ್ವ, ಹೋಲ್ಡ್ ಮಾಡ್ಬೋದಾಗತ್ತೆ.
ಆಯಿತಾ. ಸೊ ಇನ್ನೊಂದು ರಿಕ್ವೆಸ್ಟ್ ಅಂದರೆ ಯಾರಾದ್ರು ವೀಡಿಯೋ ನೋಡಲಿಲ್ಲ ಅಂದರೆ ಪ್ಲೀಸ್ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇಷ್ಟ ಆದರೆ ಮಾತ್ರ ಶೇರ್ ಮಾಡಿ ಆಯಿತಾ. ಇಲ್ಲಿ ಸೊ ಯಾಕಂದರೆ ನಿಫ್ಟಿಯಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ. ಸೊ ನೀವೇ ನೋಡ್ತಿರ್ಬೇಕಾದ್ರೆ ನಾನು ಪ್ರೀವಿಯಸ್ ವೀಡಿಯೋಸ್ ನೋಡ್ಕೊಂಬಂದ್ರಿ 2 ಮಂತ್ಸ್ ಏನೋ ಮೇಯಿಂದ ಜುಲೈವರೆಗೂ, ಜುಲೈ 13ವರೆಗೂ ಕಂಪ್ಲೀಟಾಗಿ ಯಾವ ಥರ ಟ್ರೇಡ್ಸ್ ಕೊಟ್ಟಿದೆ ಅಂತ ಒಂದು ರಿಸ್ಕ್ ರಿವರ್ಸ್ ನೋಡಿ. ಈ ಥರ ನೋಡಿ, ಈ ಶಾರ್ಟ್ ಪೊಸಿಷನ್ ಯಾವ ಥರ ನೋಡಿ, ಶಾರ್ಟ್ ಪೊಸಿಷನಲ್ಲಿ ಒಂದು ನಿಮಿಷ ಈ ಥರ ಫಿಕ್ಸ್ ಮಾಡಿದೆ, ಈ ಥರ ಹಾಕಿ ತೋರಿಸಿದ್ದೀನಿ ಎಷ್ಟು ಪಾಯಿಂಟ್ಸ್ ಕೊಟ್ಟಿದೆ ಹಂಗಂತ. 2 ಮಂತ್ಸ್ ಜೋನ್ ಯಾವ ಥರ ಟ್ರೇಡ್ಸ್ ಕೊಟ್ಟಿದೆ ಅಂತ ಆಯಿತಾ. ನೋಡಿ ಅಲಕಾಗಿ ನನಗೆ ಒಳ್ಳೆ ಪಾಯಿಂಟ್ಸ್ ಕೊಟ್ಟಿದೆ. ಇದು ಪ್ರೀಮಿಯಮ್ ನೋಡಿ ಸಖತ್ತ ಮೂಮೆಂಟ್ ಆಗಿದೆ ಇಲ್ಲಿ ಆಯಿತಾ. ಸೊ ನಮಗೆ ತುಂಬ ಯಾಕಂದರೆ ಒನ್ ಡೇ ಝೋನ್ ಯೂಸ್ ಮಾಡಿದರೆ ನಮಗೆ ಇದಾಗುತ್ತೆ ನೋಡಿ. ಇಲ್ಲೂ ಅಷ್ಟೇ 2 ಟ್ರೇಡ್ಸ್, ಇದ್ರ ಮೇಲೆ SL, ಇಲ್ಲೂ ಅಷ್ಟೇ ಝೋನ್ ಕೆಳಗಡೆ SL ನೋಡಿ ಆರಾಮ್ಸೆ 2 ಟ್ರೇಡ್ ಆಯಿತು. ಇಲ್ಲೂ ಅಷ್ಟೇ ನೋಡಿ, ಮೊನ್ನೆದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇದಕ್ಕೇನಿಲ್ಲ, ಮೊನ್ನೆದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡಿ ಇಷ್ಟೇ. ಆರಾಮಾಗಿ ಏನಾಗುತ್ತೆ, ನೀವು ಝೋನ್ ಯೂಸ್ ಮಾಡಿಕೊಂಡು ನಿಫ್ಟಿ ಇಂಡಿಕೇಟರ್, ಡ್ರೀಮ್ ಝೋನ್ ಇಂಡಿಕೇಟರ್ ಯೂಸ್ ಮಾಡ್ಕೊಂಡು ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದಾಗತ್ತೆ. ಓಕೆ, ಇಷ್ಟು ಹೇಳ್ತಾ ನನಗೆ ನಿಫ್ಟಿ ಇವತ್ತಿನ ಈ ವಿಡಿಯೋನ ಕ್ಲೋಸ್ ಮಾಡ್ತೇನೆ. ಥ್ಯಾಂಕ್ ಯು.